ನೋಡ್ತಾ ಇದ್ರ ಬಾಸ್ ಟಿವಿ ಸ್ಪೆಷಲ್. ನಾನು ಸೀಮಾ ಬಂಗಾರಪ್ಪ. ರಾಜಕೀಯಕ್ಕೂ ಸಿನಿಮಾ ರಂಗಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಮೊದಲಿನಿಂದಾನೂ ಕೂಡ ಬಾಲಿವುಡ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು ಅಥವಾ ಮಾಲಿವುಡ್, ಹೀಗೆ ಸಾಕಷ್ಟು ನಟ ನಟಿಯರು ಸಿನಿಮಾ ರಂಗದಿಂದ ರಾಜಕೀಯದ ಕಡೆ ಮುಖ ಮಾಡ್ತಿದ್ರು. ಇದನ್ನೆಲ್ಲ ನಾವು ನೋಡೇ ಇರ್ತೀವಿ, ಈಗಲೂ ಕೂಡ ನೋಡ್ತಾ ಕೂಡ ಇದೀವಿ. ಅದರಲ್ಲಿ ಸೌತ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಬಹುತೇಕ ಸಿನಿಮಾ ನಟರು ರಾಜಕೀಯದ ನಂಟನ್ನ ಹೊಂದಿದ್ದಾರೆ. ರಾಜಕೀಯಕ್ಕೆ ಸಾಕಷ್ಟು ಸಿನಿಮಾ ನಟರು ಎಂಟ್ರಿ ಕೊಟ್ಟು ಅವರದ್ದೇ ಆದಂತಹ ಪಕ್ಷವನ್ನ ಕಟ್ಕೊಂಡು ತಮ್ಮ ತಮ್ಮ ಚಾಪನ್ನ ಮೂಡಿಸಿದ್ದಾರೆ. ಹೀಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ MGR ಅವರಾಗಿರ್ಬೋದು, NTR ಅವರಾಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಕರುಣಾನಿಧಿ, ಹೀಗೆ ಪಕ್ಕಕ್ಕೆ ಬಂದ್ರೆ ಚಿರಂಜೀವಿ ಅವರು ಕೂಡ ಆಂಧ್ರದಲ್ಲಿ ಒಂದು ಪಕ್ಷವನ್ನ ಕಟ್ಟಿದ್ರು. ಗೆಲುವನ್ನ ಸಂಭ್ರಮಿಸೋದಕ್ಕೆ ಆಗ್ಲಿಲ್ಲ. ಇದಾದ ಮೇಲೆ ಪವನ್ ಕಲ್ಯಾಣ್ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದಂತಹ ನಟ ದಿಢೀರಂತ ರಾಜಕೀಯದತ್ತ ಮುಖ ಮಾಡ್ತಾರೆ, ಒಂದು ಪಕ್ಷವನ್ನ ಕಟ್ತಾರೆ, ಅಲ್ಲೂ ಕೂಡ ಹೋರಾಟವನ್ನ ಮಾಡ್ತಾರೆ. ಅಲ್ಲಿ ಈಗ ತಮ್ಮ ಪಕ್ಷಕ್ಕೆ ಒಂದು ಅಸ್ತಿತ್ವವನ್ನ ತಂದು ಕೊಡುವುದರ ಮೂಲಕ DCM ಕೂಡ ಆಗ್ತಾರೆ. ಸದ್ಯಕ್ಕೆ ಈಗ ಆಂಧ್ರ ಸರ್ಕಾರದಲ್ಲಿ ಪವನ್ ಕಲ್ಯಾಣ್ ಅವರು DCM ಆಗಿದ್ದಾರೆ. ಹಾಗಾದ್ರೆ ಈ ವಿಷಯ ಎಲ್ಲ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಮೇ 4ಕ್ಕೆ ಅಷ್ಟೇ ತಮಿಳುನಾಡಿನ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಇಲ್ಲೂ ಕೂಡ ಒಂದು ಆಶ್ಚರ್ಯವಾದ ವಿಚಾರ ಅಂತಾನೆ ಹೇಳ್ಬೋದು. ಇದು ಕೇವಲ 1 ಅಥವಾ 2 ವರ್ಷಗಳು, ಒಂದ್ 2.5 ವರ್ಷ ಇರ್ಬೋದು. ಆ ವರ್ಷದಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಅದಕ್ಕೆ TVK ಅಂತ ಹೆಸರಿಡುವ ಮೂಲಕ ತನ್ನೆಲ್ಲ ಪಕ್ಷ ಕಾರ್ಯಕರ್ತರನ್ನ ಹುರಿದುಂಬಿಸುವ ಪಕ್ಷವನ್ನ ಗೆಲ್ಸೋದಿದೆಯಲ್ಲ, ಆ ಗೆಲುವಿಗೆ ಸರಿಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಇದರ ಜೊತೆಗೆ ತನ್ನ ಕಾರನ್ನ ಓಡಿಸ್ತಾ ಇದ್ದಂತಹ ಡ್ರೈವರ್ ಮಗನನ್ನು ಕೂಡ ಗೆಲ್ಸಿ ವಿಜಯ್ ಅವರು. ಸದ್ಯಕ್ಕೆ ಇದು ತುಂಬಾ ವೈರಲ್ ಆಗ್ತಾ ಇರುವಂತ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಈಗಿನ ಕಾಲದಲ್ಲಿ ರಕ್ತ ಸಂಬಂಧಿಕರೇ ಆಗದ ಈ ಕಾಲದಲ್ಲಿ ವಿಜಯ್ ಅವರ ಮಾನವೀಯತೆಯನ್ನ ಎಲ್ಲರೂ ಕೂಡ ಕೊಂಡಾಡಿದ್ದಾರೆ. ಪಕ್ಷ ಗೆದ್ದಾಯ್ತು, ಇನ್ನೇನು CM ಆಗುವ ಸುದ್ದಿ ಕೂಡ ಇನ್ನೊಂದ್ 2 ದಿನಗಳಲ್ಲಿ ಹೊರ ಬೀಳಬಹುದು. ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ, ತಮಿಳುನಾಡಲ್ಲಿ ದಳಪತಿ ಇದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾರು? ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆ. ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜನ ಸ್ಟಾರ್ ನಟ ನಟಿಯರು ಬಹಳಷ್ಟು ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಉಂಟು. ಒಂದಷ್ಟು ಜನ ಜೋರಾಗಿ ಸದ್ದು ಮಾಡಿದ್ರು, ಇನ್ನೊಂದಷ್ಟು ಜನ ಸುದ್ದಿ ಇಲ್ಲದೆ ಕಳೆದು ಹೋದ್ರು. ಆದ್ರೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅಂತೂ ಮಾಡೋಕೆ ಯಾರಿಗೂ ಆಗಿರ್ಲಿಲ್ಲ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ರೆ ಡಾಕ್ಟರ್ ಅಂಬರೀಷ್ ಅವರಾಗಿರ್ಬೋದು, ಇನ್ನು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಅವಕಾಶಗಳು ಇತ್ತು ರಾಜಕೀಯಕ್ಕೆ ಬರೋದಕ್ಕೆ. ಅಂದ್ರೆ MGR, NTR ತರ ಅವರು ಕೂಡ CM ಆಗುವ ಎಲ್ಲ ಅವಕಾಶಗಳು ಇದ್ವು. ಆದ್ರೆ ಅವರು ಚಳುವಳಿಯ ಮುಖಾಂತರ ಮಾತ್ರ ಸೌಂಡ್ ಮಾಡಿದ್ರೆ ವಿನಃ ರಾಜಕೀಯಕ್ಕೆ ಎಂಟ್ರಿ ಆಗಿಲ್ಲ. ಇದಾದ ನಂತರ ಅಂಬರೀಷ್ ಅವರು ಬಂದ್ರು, ಅನಂತ್ನಾಗ್ ಸರ್ ಬಂದ್ರು, ಇನ್ನು ಜಗ್ಗೇಶ್ ಅವರು ಕೂಡ ಬಂದ್ರು, ಶಶಿಕುಮಾರ್ ಅವರು ಅದಾದ ನಂತರದಲ್ಲಿ ಬಂದ್ರು. ಸಿನಿಮಾ ರಂಗದಲ್ಲಿ ಬರೀ ನಟರು ಮಾತ್ರವಲ್ಲದೆ ಒಂದಷ್ಟು ನಟಿಯರು ಕೂಡ ಸಿನಿಮಾ ರಂಗದಿಂದ ರಾಜಕೀಯದತ್ತ ಮುಖವನ್ನ ಮಾಡಿದ್ದಾರೆ ಕೂಡ. ತಾರಾ ಅವರಾಗಿರ್ಬೋದು, ಈಗ ಶ್ರುತಿ ಅವರು, ಸ್ಟಾರ್ ನಟಿ ರಮ್ಯಾ ಅವರು ಕೂಡ ಆಡಳಿತಕ್ಕೆ ಬಂದು ಪಕ್ಷದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಹೀಗೆ ಟ್ರೆಂಡಿಂಗ್ ಇರೋದು ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ, ಕರ್ನಾಟಕದಲ್ಲಿ ಯಾವ ಸ್ಟಾರ್ ನಟರು ಮುಂಬರುವ ಎಲೆಕ್ಷನ್ ಅಂದ್ರೆ 2028ರಲ್ಲಿ ಯಾರು CM ಆಗಬಹುದು ಅಂತ. ಒಬ್ಬ ಸ್ಟಾರ್ ಒಂದು ಪಕ್ಷ ಕಟ್ಟೋದಕ್ಕಿಂತ ಮೊದಲು ಇದ್ದಂತಹ ಪಕ್ಷಗಳನ್ನೆಲ್ಲ ಮಣಿಸಿ ಗೆದ್ದು CM ಪಟ್ಟಕ್ಕೆ ಏರೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ, ಅಲ್ಲಿ ಸಾಧ್ಯವಾಗದೇ ಇದ್ದಿದ್ದು ಕರ್ನಾಟಕದಲ್ಲಿ ಸಾಧ್ಯ ಆಗಲ್ವಾ? ಇತ್ತೀಚಿನ ಪ್ರಜಾಪ್ರಭುತ್ವದಲ್ಲಿ ಯಾರು ಏನ್ ಬೇಕಾದ್ರೂ ಆಗಬಹುದು, ಅಂತಹ ಅವಕಾಶಗಳು ನಮ್ಮಲ್ಲಿದೆ. ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಓಡಾಡ್ತಿರುವಂತಹ ಹೆಸರು ಅಂದ್ರೆ ಅದು ದರ್ಶನ್ ಅವರ ಹೆಸರು. ದರ್ಶನ್ ಅವರೀಗ ಸದ್ಯಕ್ಕೆ ಜೈಲ್ನಲ್ಲಿದ್ದಾರೆ. ಸಾಕಷ್ಟು ನಿಷ್ಕಲ್ಮಶವಾದಂತಹ ಅಭಿಮಾನಿಗಳನ್ನ ಹೊಂದಿರೋದು ಅಂದ್ರೆ ಅದು ಕೂಡ ದರ್ಶನ್ ಅವರು ಅಂತಾನೆ ಹೇಳ್ಬೋದು. ದರ್ಶನ್ ಅವರು ಒಂದ್ ವೇಳೆ ಹೊರಗಡೆ ಬಂದ ಮೇಲೆ ಮುಂದಿನ ನಡೆ ಏನು ಅವರದ್ದು ಅನ್ನೋದು ಚರ್ಚೆ ಈಗ ನಡೀತಾ ಇದೆ. ಈಗ ದರ್ಶನ್ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವ್ರ ಪರವಾಗಿ ಇರೋರು, ದರ್ಶನ್ ಅಭಿಮಾನಿಗಳು, ಅವರ ಹಿತೈಷಿಗಳು ಸಾಕಷ್ಟು ಜನ ದರ್ಶನ್ ಅವರು ಹೊರಗೆ ಬಂದ ಮೇಲೆ ಅವರು ಎಲೆಕ್ಷನ್ಗೆ ನಿಲ್ಬೇಕು ಅನ್ನೋ ತಮ್ಮ ಮಾತುಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಖಾತೆಗಳಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಹಾಗೆ ಜೊತೆಗೆ ಈಗಾಗಲೇ ಒಂದಷ್ಟು ಪೋಸ್ಟ್ ಗಳನ್ನ ಕೂಡ ಮಾಡ್ಕೋತಾ ಇದ್ದಾರೆ. ಮುಂದಿನ ಅಂದ್ರೆ 2028ರ ಚುನಾವಣೆಯಲ್ಲಿ ದರ್ಶನ್ ಅವರು ಒಂದು ಹೊಸ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಹಾಗಾದ್ರೆ ಯಾವ ಪಕ್ಷ ಕಟ್ತಾರೆ, ಯಾವ ಪಕ್ಷದಿಂದ ಬರ್ತಾರೆ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಜೋರಾಗಿವೆ. ಹೇಳೋದಿಕ್ಕಾಗಲ್ಲ, ದರ್ಶನ್ ಅವರು
ನನ್ನ ಸೆಲೆಬ್ರಿಟೀಸ್ ಅಂತ ಹಚ್ಚಿನ ಹಾಕಿಸ್ಕೊಂಡು ಫ್ಯಾನ್ಸ್ಗಳ ಮೇಲೆ ಅವ್ರಿಗೆಷ್ಟು ಅಭಿಮಾನ ಪ್ರೀತಿ ಇದೆ ಅನ್ನೋದನ್ನ ತೋರಿಸಿದ್ರು. ಇನ್ನು ರಾಜಕೀಯಕ್ಕೆ ಬಂದು ಪಕ್ಷವನ್ನ ಕಟ್ಟೋದಾದ್ರೆ ಸೆಲೆಬ್ರಿಟೀಸ್ ಅಂತ ಏನಾದ್ರೂ ಪಕ್ಷವನ್ನ ಕಟ್ಟಬಹುದೇನೋ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕೂಡ ನೋಡ್ಬೇಕಿದೆ. ದರ್ಶನ್ ಅವರ ಒಂದಷ್ಟು ಜನ ಅಭಿಮಾನಿಗಳು, ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ದರ್ಶನ್ ಅವರ ಫೋಟೋವನ್ನ ವಿಜಯ್ ಅವರ ಫೋಟೋ ಜೊತೆಗೆ ಹಾಕಿ 2028ರ ಕರ್ನಾಟಕದ ಸಿಎಂ ದರ್ಶನ್ ಡಿ ಬಾಸ್ ಅಂತ ಹಾಕೊಳ್ತಾ ಇದ್ದಾರೆ. ಈ ಒಂದು ಅಭಿಮಾನ ಹೀಗೆ ಅಭಿಯಾನವಾಗಿ ಶುರುವಾಗ್ತಾ ಇದೆ. ಅದೇನೇ ಇರಲಿ, ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಇರುವಂತಹ ಫ್ಯಾನ್ ಬೇಸ್ ಇನ್ಯಾರಿಗೂ ಕೂಡ ಇಲ್ಲ. ಅಂದ್ರೆ ಬೇರೆ ಯಾವುದೇ ಸ್ಟಾರ್ಗಳಿಗೆ ಹೋಲಿಸಿದ್ರೆ ದರ್ಶನ್ ಅವರು ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ದರ್ಶನ್ ಅವರೇನಾದ್ರೂ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಹಿಂದೆ ದರ್ಶನ್ ಅವರು ಒಂದು ಹಿಂಟನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಸುಮಲತಾ ಅವರ ಜೊತೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ. ವರ್ಷಕ್ಕೆ 2ರಿಂದ 2.5 ಕೋಟಿ ದುಡ್ಡು ಬೇಕು. ಯಾಕಂದ್ರೆ LKG ಮಕ್ಕಳಿಂದ ಹಿಡಿದು ಡಾಕ್ಟರ್ ಓದುವ ಮಕ್ಕಳವರೆಗೂ ನಮ್ಮನೆ ಮುಂದೆ ಬಂದು ನಿಲ್ತಾರೆ. ಸೊ ಅವ್ರನ್ನೆಲ್ಲ ನಾನು ನೋಡ್ಕೊಬೇಕು ಅನ್ನುವಂತಹ ಈ ರೀತಿಯಾದಂತ ಒಂದು ಮಾತನ್ನ ಹೇಳ್ತಾರೆ. ಈ ಮಾತು ಗೊತ್ತೋ ಗೊತ್ತಿಲ್ದೇನೋ, ಯಾವುದೇ ಪ್ರಚಾರ ಇಲ್ದೇನೋ ಸಾಕಷ್ಟು ಸಹಾಯ ಮಾಡಿರೋ ಅವರು ಜೈಲ ಒಳಗೆ ಹೋದ್ಮೇಲೆ ಅಭಿಮಾನಿಗಳು ಅದನ್ನ ಕಣ್ಣೀರಿನ ರೂಪದಲ್ಲಿ ಮಾತಾಗಿ ಹೊರಗಡೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ದರ್ಶನ್ ಅವರು ರಾಜಕೀಯಕ್ಕೆ ಬರುವ ಮುನ್ಸೂಚನೆ ಏನಾದ್ರೂ ಆಗ್ಲೇ ಕೊಟ್ಟಿದ್ರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗೆ ನೋಡಿದ್ರೆ ದರ್ಶನ್ ಅವರು ಡೆವಿಲ್ ಸಿನಿಮಾ ಬಂತು ಅಲ್ವಾ, ಸೊ ಅವಾಗ ಡೆವಿಲ್ ಸಿನಿಮಾದ ಕೊನೆಯ ದೃಶ್ಯಗಳಲ್ಲಿ ನೀವು ನೋಡಿರಬಹುದು, ಕೆಲವೊಂದು ದೃಶ್ಯಗಳಲ್ಲಿ ಕೂಡ ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಅನ್ನುವಂತಹ ಒಂದು ಹಿಂಟು ಕೂಡ ಇತ್ತು. ಸದ್ಯಕ್ಕೆ ದರ್ಶನ್ ಅವರ ಕೇಸ್ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಿಂದ ಇತ್ಯರ್ಥ ಆಗಿ ಬಂದಾಗ ಅವ್ರೇನಾದ್ರೂ ಎಲೆಕ್ಷನ್ಗೆ ನಿಲ್ತಾರಾ ಅನ್ನೋದೇ ಆದ್ರೆ ಕರ್ನಾಟಕದಲ್ಲಿ ಸಿನಿಮಾ ರಂಗದಿಂದ ಬೇರೆ ಯಾವ ಸ್ಟಾರ್ ನಟರಿಗೂ ಈ ರೀತಿ ತಾಕತ್ ಇದೆಯೋ ಇಲ್ವೋ ಅನ್ನೋದನ್ನ ಹೇಳೋದಾದ್ರೆ ಪ್ರಜಾಕೀಯ ಪಕ್ಷ ಅಂತ ಒಂದು ಪಕ್ಷ ಬಂತು ಉಪೇಂದ್ರ ಅವರದ್ದು. ಅವರು ಪ್ರಜಾಕೀಯ ಪಕ್ಷವನ್ನ ಕಟ್ಟಿದ್ರು. ಪ್ರಜಾಕೀಯ ಅನ್ನೋ ಒಂದು ಪಕ್ಷವನ್ನ ಕಟ್ಟಿ ಉಪೇಂದ್ರ ಅವರು ದೊಡ್ಡದಾಗಿ ಸೌಂಡ್ ಮಾಡ್ತಾರೆ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಯಾಕೆ ಸೌಂಡ್ ಮಾಡಲಿಲ್ಲ ಅನ್ನೋದು ಗೊಂದಲವಾಗಿದೆ. ಯಾಕಂತಂದ್ರೆ ಉಪೇಂದ್ರ ಅವರಿಗೆ ಇರುವ ಟ್ಯಾಲೆಂಟ್ ಇನ್ನೊಬ್ಬರಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ದರ್ಶನ್ ಅವರಿಗೆ ಫ್ಯಾನ್ಸ್ ಬಹಳ ಹೇಗೋ ಉಪೇಂದ್ರ ಅವರಿಗೆ ಟ್ಯಾಲೆಂಟ್ ಕೂಡ ಹಾಗೆ. ಜೊತೆಗೆ ಒಂದು ಇಂಟರ್ವ್ಯೂನಲ್ಲೂ ಕೂಡ ಉಪೇಂದ್ರ ಅವರು ಹೇಳ್ಕೊಂಡಿದ್ರು ಕೂಡ, ನಾನೇನಾದ್ರೂ ಸಿಎಂ ಆದ್ರೆ ಮೊದಲು ವಿಧಾನಸೌಧದ ಬಾಗ್ಲನ್ನ ಮುಚ್ಚಿಸ್ತೀನಿ ಅಂತ. ಸೊ ಯಾಕಂದ್ರೆ ಪ್ರಜೆಗಳಿಗಾಗಿ ಇರುವಂತಹ ಪಕ್ಷ ಜನರ ಮುಂದೆ ರಾಜನಾಗಿ ಆಡಳಿತವನ್ನ ಮಾಡೋದಕ್ಕೆ ಇಷ್ಟಪಡಲ್ಲ ನಾನು ಅಂತ ಹೇಳ್ಕೊಂಡಿದ್ರು. ನಾನು ಪ್ರಜೆಗಳಿಗಾಗಿ ಹೋರಾಟವನ್ನ ಮಾಡ್ತೀನಿ. ಅವರ ಒಂದು ಮಾತು ಏನು ಗೊತ್ತಿಲ್ಲ, ಯಾರೂ ಕೂಡ ಅಷ್ಟಾಗಿ ಆ ಮಾತಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಪ್ರಜಾಕೀಯ ಪಕ್ಷ ಹೆಚ್ಚು ಸೌಂಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಸದ್ಯಕ್ಕೆ ವಿಜಯ್ ಅವರನ್ನ ನೋಡಿದ್ರೆ ಅವರು ಯಾವುದೇ ಮಾಧ್ಯಮಗಳ ಪ್ರಚಾರವಿಲ್ಲದೆ ಕಳೆದ 2 ವರ್ಷಗಳ ಹಿಂದೆ ಪ್ರತಿ ಹಳ್ಳಿಗೂ ಹೋಗ್ತಾರೆ, ಜನರ ಜೊತೆ ಬೆರೀತಾರೆ, ಜನರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ತಾರೆ, ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯಾಗಿ ಹೆಜ್ಜೆಯನ್ನ ಇಡ್ತಾ ವಿಜಯ್ ಅವರು ಮುನ್ನುಗ್ಗಿದ್ರು. ಒಬ್ಬ ಲೀಡರ್ ಆಗಬೇಕು ಅಂದ್ರೆ ಮೊದಲು ಜನರ ಮನಸ್ಸನ್ನ ಅರ್ಥ ಮಾಡ್ಕೊಬೇಕು, ಜನರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಬೇಕು. ಆ ಒಂದು ಕೆಲಸವನ್ನ ವಿಜಯ್ ಅವರು ಮಾಡಿದ್ರು ಕೂಡ. ಆದ್ರೆ ಉಪೇಂದ್ರ ಅವರ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ಈ ರೀತಿಯಾದಂತಹ ಜನರ ಜೊತೆ ಬೆರೆತಿದ್ದು ಎಲ್ಲೂ ಕೂಡ ಕಾಣ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷ ಉದ್ಭವ ಆಯ್ತು ನಿಜ, ಆದ್ರೆ ಆ ಪಕ್ಷ ಈಗ್ಲೂ ಚಾಲ್ತಿಯಲ್ಲಿ ಇದೆಯಾ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಸ್ವಲ್ಪ ಸೌಂಡ್ ಮಾಡುತ್ತೆ, ಬಿಟ್ರೆ ಇನ್ನುಳಿದಂತೆ ಪ್ರಜಾಕೀಯ ಪಕ್ಷವೇ ಇಲ್ಲ ಅನ್ನುವಂತ ಆಗಿದೆ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಉಪೇಂದ್ರ ಅವರ ಬಗ್ಗೆ ಚರ್ಚೆಗಳು ಆಗ್ತಾ ಇವೆ. ಪ್ರಜಾಕೀಯ ಪಕ್ಷ ಕಟ್ಟಿದ್ರಿ, ನೀವು ಮನೆ ಒಳಗೆ ಕೂತು ಮಾತಾಡೋದನ್ನ ಬಿಟ್ಟು ಜನರೊಂದಿಗೆ ಬೆರೆತು ಮಾತಾಡಿದ್ರೆ ನೀವು ಸಿಎಂ ಆಗುವ ಲಿಸ್ಟಿನಲ್ಲಿ ಇರ್ತಿದ್ರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದ್ರೆ ಉಪೇಂದ್ರ ಅವರ ಆಲೋಚನೆಗಳೇ ಡಿಫ್ರೆಂಟ್ ಆಗಿರುತ್ತೆ. ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನೇ ನೀವೇ ಮಾಡಬಹುದಲ್ವಾ, ನಾನ್ ಯಾಕೆ ಮಾಡ್ಬೇಕು ಅನ್ನುವಂತಹ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಮಾತುಗಳನ್ನ ಉಪೇಂದ್ರ ಅವರು ಆಡ್ತಾರೆ. ಸೊ ಅದರಿಂದ ಏನಾದ್ರೂ ಪ್ರಜಾಕೀಯ ಪಕ್ಷಕ್ಕೆ ಹಿನ್ನಡೆ ಆಯ್ತಾ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಉಪೇಂದ್ರ ಅವರು ಈ ರೀತಿ ಮಾತಾಡೋದ್ರಿಂದ ಅವರ ಪಕ್ಷಕ್ಕೆ ಹಿನ್ನಡೆ ಆಯ್ತು ಅನ್ನೋದು ಕೂಡ ಇದು ಒಂದು ಕಾರಣ ಆಗುತ್ತೆ. ಒಂದಷ್ಟು ಜನಕ್ಕೆ ಪ್ರಶ್ನೆ ಇದ್ದೇ ಇರುತ್ತೆ, ಕಾಂಗ್ರೆಸ್ ಇದೆಯಲ್ವಾ, JDS ಇದೆಯಲ್ವಾ, BJP ಇದೆಯಲ್ವಾ ಅನ್ನುವಂಥ ಪ್ರಶ್ನೆಗಳು ಮೂಡೋದು ಸಹಜ. JDS ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅವರು ಕೂಡ ಸಿಎಂ ಆಗುವ ಆಸೆಯನ್ನು ಹೊತ್ಕೊಂಡಿದ್ದಾರೆ. ಮುಖ್ಯವಾಗಿ ದರ್ಶನ್ ಅವರ ಬಗ್ಗೆ ಸ್ಪೆಷಲ್ ಆಗಿ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು
ಅವರ ಮಾತುಗಳನ್ನ ಪೋಸ್ಟರ್ ಹಾಗೆ ಬ್ಯಾನರ್ಗಳ ರೂಪದಲ್ಲಿ ಹಾಕುವ ಮುಖಾಂತರ ಮುಂದಿನ ಎಲೆಕ್ಷನ್ಗೆ ದರ್ಶನ್ ಅವರನ್ನ ಹುರಿದುಂಬಿಸ್ತಾ ಇರೋದಂತೂ ಸತ್ಯ. ಗೊತ್ತಿಲ್ಲ ಆ ದೇವರ ದಯೆ, ಅಭಿಮಾನಿಗಳ ಪ್ರೀತಿ ಇದೆಲ್ಲವನ್ನ ಮತ್ತೆ ಕಣ್ಣಾರೆ ನೋಡಿ ಆನಂದಿಸೋ ಕಾಲ ಯಾವಾಗ ಬರುತ್ತೆ ದರ್ಶನ್ ಅವ್ರಿಗೆ ಅಂತ, ಅವ್ರು ಯಾವಾಗ ಆಚೆ ಬರ್ತಾರೆ ಅಂತ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರು ಏನಾದ್ರೂ ರಾಜಕೀಯಕ್ಕೆ ಬಂದು ಸಿಎಂ ಆದ್ರೆ ಮೊದಲ ಬದಲಾವಣೆ ಏನಾಗಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಜೊತೆಗೆ ದರ್ಶನ್ ಅವರು ಸಿಎಂ ಆಗೋದು ಎಷ್ಟು ಜನಕ್ಕೆ ಖುಷಿ ವಿಚಾರ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.